ಪ್ರಸ್ತುತ ತಮಿಳುನಾಡಿನ ರಾಜಕೀಯದಲ್ಲಿ ಏನೇನು ಆಗ್ತಾ ಇದೆ ಅನ್ನೋದ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೆ. ನಿಮ್ಮ ರಾಜ್ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ ತಮಿಳುನಾಡಿನಿಂದ. ನಮ್ಮ ಪ್ರತಿನಿಧಿಗಳು ತಮಿಳುನಾಡಿನಿಂದ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಅಲ್ಲಿನ ಡೆವಲಪ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಚಿಂಚು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಅದರ ಭಾಗವಾಗಿ ಈಗ ಸದ್ಯದ ಅಪ್ಡೇಟ್ ಬಗ್ಗೆಯೂ ಕೂಡ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಸದ್ಯ ರಾಜ್ಯಪಾಲರು ಫ್ಲೋರ್ ಟೆಸ್ಟ್ ಮಾಡೋದಕ್ಕೆ ಅಂದರೆ ಫ್ಲೋರ್ ಟೆಸ್ಟ್ ಮಾಡೋದು ವಿಧಾನಸಭೆಯಲ್ಲಿ, ಅದು ನೆಕ್ಸ್ಟು ಸದ್ಯಕ್ಕೆ ಪ್ರಾಥಮಿಕ ಹಂತದಲ್ಲಾದರೂ ನಮಗೊಂದು ಪಟ್ಟಿ ಕೊಟ್ಬಿಡಿ. ಮ್ಯಾಜಿಕ್ ನಂಬರ್ ಬೇಕಾಗಿರೋದು 118 ಅಲ್ವಾ? 118 ಶಾಸಕರ ಬೆಂಬಲ ನಮಗಿದೆ ಅಂಥೇಳಿ ಅಟ್ಲೀಸ್ಟ್ ಪಟ್ಟಿನಾದರೂ ಕೊಡಿ. ಅವ್ರನ್ನೇ ಕರೆಸಿ ನೀವು ಫ್ಲೋರ್ ಟೆಸ್ಟ್ ಥರ ಮಾಡಬೇಕು ಅಂತೇನಿಲ್ಲ, ಅಥವಾ ಅವ್ರು ಸಹಿಬೇಕು ಅಂತಲ್ಲ, ಅಟ್ಲೀಸ್ಟ್ ಒಂದು ಲಿಸ್ಟ್ ಕೊಡಿ ಅಂತ. ಹಿಂಗೆ ಕ್ಷಣ ಕ್ಷಣಕ್ಕೂ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಸರ್ಕಾರ ರಚನೆ ಮಾಡೋದಕ್ಕೆ ಹೈಡ್ರಾಮಾ, ಟಿವಿಕೆ ವರ್ಸಸ್ ಗವರ್ನರ್ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ತಮಿಳುನಾಡಿನಿಂದ ರಾಜ್ ನ್ಯೂಸ್ ಕ್ಷಣ ಕ್ಷಣದ ಲೈವ್ ಅಪ್ಡೇಟ್ ಕೊಡ್ತಾ ಇದೆ. 118 ಶಾಸಕರ ಬೆಂಬಲದ ಜೊತೆಗೆ ಬನ್ನಿ ಅಂತ, ಕರ್ಕೊಂಡು ಬನ್ನಿ ಅಂತಲ್ಲ, ಲಿಟ್ರಲಿ ಅಟ್ಲೀಸ್ಟ್ ಲಿಸ್ಟ್ ಕೊಡಿ ಅಂತ. ಮೊದಲು ನಿಮ್ಗಿರೋ ಬಹುಮತವನ್ನ ಅಟ್ಲೀಸ್ಟ್ ಪ್ರಾಥಮಿಕ ಹಂತದಲ್ಲಾದರೂ ಸಾಬೀತು ಮಾಡಿ. ನಿಮಗೆ ಯಾರೆಲ್ಲ ಬೆಂಬಲ ಕೊಟ್ಟಿದ್ದಾರೆ ಅದನ್ನು ಹೇಳಿ. ನಮಗೆ ಶಾಸಕರ ಅಧಿಕೃತ ಸಹಿಯೊಂದಿಗೆ ಬನ್ನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಒಂದು ಲಿಸ್ಟ್ ಮಾಡಿಬಿಡಿ, ಅವ್ರ ಹೆಸರು, ನಿಮಗೆ ಬೆಂಬಲ ಕೊಡ್ತಿದ್ದಾರೆ, ಅವ್ರದ್ದೊಂದು ಸಹಿ ಮಾಡಿಬಿಟ್ಟು ಒಂದು ಪೇಪರಲ್ಲಾದರೂ ಕೊಡಿ. ಅದು ಪ್ರಾಥಮಿಕ ಹಂತದಲ್ಲಾದರೂ ನಿಮಗೆ ಸಂಖ್ಯಾಬಲ ಇದೆ ಅನ್ನೋದು ಅಟ್ಲೀಸ್ಟ್ ಪ್ರೂವ್ ಮಾಡುತ್ತೆ. ಅದಾದ ಮೇಲೆ ನೀವು ಬೇಕಾದರೆ ಓದ್ ತಗೊಂಡು ತದನಂತರ ನೀವು ಫ್ಲೋರ್ ಟೆಸ್ಟ್ ಮಾಡ್ಬೋದು.